ಬಸವರಾಜ್ ಮಾಗಿ ಮನೆ ಮೇಲೆ ಲೋಕಾಯುಕ್ತ ರೇಡ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಬರೋಬ್ಬರಿ 12 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. ನೋಡಿ, ಲೋಕಾಯುಕ್ತ ರೇಡ್ ನಡೆಸಿದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಅಂತ ಹೇಳಿದ್ರೆ ಬರೋಬ್ಬರಿ 12 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್. ಕ್ಯಾಸಿನೋ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಬಸವರಾಜ್ ಮಾಗಿ ಸಹೋದರಿಗೆ ಸೇರಿದ ಮನೆಯಲ್ಲಿ ನಡೆದಿರುವಂತಹ ದಾಳಿ ಇದು ಮತ್ತು ಪತ್ತೆಯಾಗಿರುವಂತಹ ಕಾಯಿನ್ಸ್ ಇದು. ಕಲಬುರಗಿಯ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಸವರಾಜ್ ಮಾಗಿ ಮನೆ ಮೇಲೆ ಲೋಕಾಯುಕ್ತ ರೇಡ್ ನಡೆದಿದೆ. ಇವತ್ತು ಬಹುತೇಕ ಕಡೆ ರೇಡ್ ನಡೆದಿರೋದನ್ನ ಗಮನಿಸಬಹುದು. ಸೊ ರೇಡ್ನ ಸಂದರ್ಭದಲ್ಲಿ ಸಹಜವಾಗಿ ದಾಖಲೆಗಳ ಪರಿಶೀಲನೆ ಅನ್ನೋದಾಗುತ್ತೆ. ನಗದು ಎಷ್ಟಿದ್ದಾರೆ, ಅದಕ್ಕೆ ದಾಖಲೆ ಇದೆಯಾ, ಚಿನ್ನ ಎಷ್ಟಿದೆ, ಅದಕ್ಕೆ ದಾಖಲೆ ಇದೆಯಾ, ಇದೆಲ್ಲವನ್ನು ಕೂಡ ಸಹಜವಾಗಿ ಪರಿಶೀಲನೆಯ ಸಂದರ್ಭದಲ್ಲಿ ಗಮನಿಸಲಾಗುತ್ತೆ. ಹಾಗಾಗಿ ಇವತ್ತು ನೋಡಿ, ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ 11 ಅಧಿಕಾರಿಗಳ ಮನೆ ಮೇಲೆ 56 ಕಡೆ ಲೋಕಾಯುಕ್ತ ರೇಡ್ ನಡೆದಿದೆ. 9 ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬಸವರಾಜ್ ಮಾಗಿ ಇವರ ಸಹೋದರಿಗೆ ಸೇರಿದ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. ಕ್ಯಾಸಿನೋ ಜೂಜಾಟ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಯಿನ್ಸ್ ಗಳನ್ನು ಇಟ್ಕೊಂಡು ಆ ಗೇಮ್ ಅನ್ನ ಪ್ಲೇ ಮಾಡುವಂತದ್ದು. ಸೊ ಆ ನಿಟ್ಟಿನಲ್ಲಿ ನೋಡಿ, ಅವರ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. ಅದನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಲಬುರಗಿಯ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರೋದು. ತುಮಕೂರಿನಲ್ಲೂ ಕೂಡ 2 ಕಡೆ ಲೋಕಾಯುಕ್ತ ರೇಡ್ ನಡೆದಿದೆ. ಅಧಿಕಾರಿಗಳ ಮನೆ ಮೇಲೆ ನಡೆದಿರುವಂತಹ ಲೋಕಾಯುಕ್ತ ರೇಡ್ ಇದು. ರೇಡ್ನ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ತಹಶೀಲ್ದಾರ್ ವಿಜಯಣ್ಣ ಮನೆ ಮೇಲೆ ಲೋಕಾಯುಕ್ತ ರೇಡ್ ನಡೆದಿದೆ. ನಗರದ SIT ಬಳಿ ಇದೆ ಮನೆ. ಆ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಮಂಚಕಲ್ ಕುಪ್ಪೆ ಬಳಿ ಇರುವಂತಹ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಹಶೀಲ್ದಾರ್ ಆಗಿದ್ದಾರೆ ವಿಜಯಣ್ಣ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ತಲಾಶ್ ನಡೀತಾ ಇದೆ. ಲೋಕಾಯುಕ್ತ ಟೀಮ್ ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನ ಮಾಡುತ್ತಿರುವುದು. 2 ಕಾರ್ನಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನೋಡಿ, ಇವತ್ತು ಲೋಕಾಯುಕ್ತ ರೇಡ್ ಕೂಡ ನಡೆದಿದೆ. 11 ಅಧಿಕಾರಿಗಳ ಮನೆ ಮೇಲೆ ಆಗಿರುವಂತಹ ದಾಳಿ ಇದು. 56 ಕಡೆ ಲೋಕಾಯುಕ್ತ ರೇಡ್ ನಡೆದಿದೆ. ಅಂದಾಜು 9 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿರೋದನ್ನ ನಾವಿಲ್ಲಿ ನೋಡಬಹುದು. ಇದರ ನಡುವೆ ಬಸವರಾಜ್ ಮಾಗಿ ಇವರ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಲಭ್ಯವಾಗಿದೆ. ತುಮಕೂರಿನಲ್ಲಿ ನಡೆದಂತಹ ರೇಡ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ 2 ಕಡೆ ಆಗಿರುವಂತಹ ರೇಡ್ ಇದು. ಇದರಲ್ಲಿ ತಹಶೀಲ್ದಾರ್ ವಿಜಯಣ್ಣ ಇವರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ. ನಗರದ SIT ಬಳಿ ಇರುವಂತಹ ಮನೆ, ಮಂಚಕಲ್ ಕುಪ್ಪೆ ಬಳಿ ಇರುವಂತಹ ಮನೆ, ಇಲ್ಲಿ ದಾಳಿಯನ್ನ ಮಾಡಲಾಗಿದೆ. ಯಾರೀ ವಿಜಯಣ್ಣ ಅಂತ ನೋಡೋದಾದ್ರೆ, ರಾಮನಗರ ಜಿಲ್ಲೆ ಹಾರೋಹಳ್ಳಿಯ ತಹಶೀಲ್ದಾರ್ ಆಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಲೋಕಾಯುಕ್ತ ಈ ಬಾರಿ ರೇಡ್ ನಡೆಸಿರುವುದು ಅಧಿಕಾರಿಗಳ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮನೆಯ ಮೇಲೆ. ಬೆಳಗ್ಗೆ 7 ಗಂಟೆಯಿಂದಲೇ ತಲಾಶ್ ಪರಿಶೀಲನೆ ಮುಂದುವರಿತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.